ಹಾಯ್ ವಿವರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೇ ರೀತಿ ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಇವತ್ತಿನ ವ್ಲಾಗ್ಗೆ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನನಗೆ 21 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದೇ ರೀತಿಯಲ್ಲಿ ಇವತ್ತೇನು ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ನಾನು ಕೊಕೊನಟ್ ಆಯಿಲ್ ಬಳಸ್ಕೊಂಡು ಒಂದಷ್ಟು ಮನೆ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಕೊಕೊನಟ್ ಆಯಿಲ್ಗೆ ಮನೆ ಮದ್ದು ಅನ್ನೋ ರೀತಿ ನಮಗೆ ಹೇರ್ ಆಯಿಲ್ನ ಹೇಗೆ ತಯಾರಿಸ್ಕೋಬೋದು ಅಂತೇಳಿ ನಾವು ನೋಡೋಣ ಬನ್ನಿ. ಇದನ್ನು ಈಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನಿಮ್ದು ಯಾವ ಬ್ರ್ಯಾಂಡ್ ಕೊಕೊನಟ್ ಆಯಿಲ್ ಆಯಿದ್ರೂ ಪರವಾಗಿಲ್ಲ. ಅದೇ ರೀತಿ ಅದು ನಿಮಗೆ ಹೇಗೆ ಸೂಟೇಬಲ್ ಆಗಿ ಇರಬೇಕು. ನೀವು ನೋಡ್ತಿದ್ದೀರಿ 3 ಥರದ ದಾಸವಾಳದ ಎಲೆ, 3 ಥರದ ದಾಸವಾಳದ ಹೂವು, ಅದೇ ರೀತಿ 30-35ರಿಂದ ಲವಂಗ, 30-35ರಿಂದ ಮೆಂತೆಕಾಳು ತೊಗೊಂಡಿದ್ದೀನಿ, 3-4ರಿಂದ ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರೋದು ನಾನು ಈಗ ಮಾಡಿಟ್ಟಿರೋಂಥ ಹೇರ್ ಆಯಿಲ್ ಇದು ನೀವು ನೋಡ್ತಿದ್ದೀರಿ. ಇದ್ರ ಪ್ರೊಸೀಜರ್ ಈಗ ನಾನು ಮುಂದೆ ತೋರಿಸ್ತೀನಿ. ಇದು ವಾರಕ್ಕೆ 2 ಸಲ ನೀವು ಹಾಕ್ಕೊಳ್ಳೋದ್ರಿಂದ ಹೇರ್ಗೆ ತುಂಬ ಒಳ್ಳೆಯದಾಗುತ್ತೆ. ಹೊಟ್ಟು ಕಡಿಮೆ ಆಗುತ್ತೆ, ಹೇರ್ ಶೈನ್ ಬರುತ್ತೆ, ಅದೇ ರೀತಿ ಹೇರ್ ತುಂಬ ಸ್ಮೂತ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈಗ ದಪ್ಪ ತಳದ ಬೌಲ ಅಥವಾ ಪಾತ್ರೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾನೀಗ ಎಣ್ಣೆ ಕಾಸ್ಕೊತಾ ಇದ್ದೀನಿ. ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದು ಬಂದಿದೆ, ನೀವು ನೋಡ್ತಿದ್ದೀರಿ. ಈ ಎಣ್ಣೆಗೆ ಈಗ ನಾನು ಮೆಂತೆಕಾಳು ಮತ್ತು ಲವಂಗನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀರಾ ಇಲ್ಲಿದು ಚೆನ್ನಾಗಿ ಕರಿತಿದೆ. ಇದೇ ಟೈಮಲ್ಲೇ ನಾನು 3 ಕಲರ್ ದಾಸವಾಳದ ಎಲೆ ಇತ್ತಲ್ಲ ಅದು ಕೂಡ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕೂಡ ಕರಿಬೇಕು, ಫ್ರೈ ಆಗಬೇಕು. ಎಲೆ ಮುಟ್ಟಿದ್ರೆ ಗರಿ ಅನ್ನಿಸ್ಬೇಕು, ಆ ಥರ ಫ್ರೈ ಆಗಬೇಕು. ನೀವು ನೋಡ್ತಿದ್ದೀರಾ, ಇದು ಎಲೆ ಸಿಡಿಯುತ್ತೆ. ಆದಷ್ಟು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಮಾಡ್ಕೊಳ್ಳಿ. ಪಟ್ ಅಂತ ಸಿಡಿಯುತ್ತೆ ಎಲೆ, ಹಸಿ ಎಲೆ ಇರುತ್ತಲ್ಲ, ಹಾಗಾಗಿ ನೀವು ನೋಡ್ತಾ ಇದ್ದೀರ ಅಲ್ಲಿ ಚೆನ್ನಾಗಿದ್ದು ಈಗ ಆಗ್ತಿದೆ. ಎಣ್ಣೆ ಕಲರ್ ಕೂಡ ಇದೇ ಟೈಮಲ್ಲೇ ಚೇಂಜ್ ಆಗುತ್ತೆ. ನೀವು ಮೆಂತೆಕಾಳು ಹಾಕೋ ಬದಲು ಇಲ್ಲಿ ಮೆಂತೆಕಾಳನ್ನ ಸ್ಕಿಪ್ ಮಾಡ್ಕೊಂಡು ನೀವು ಬೇಕಾದರೆ ಕರಿಬೇವಿನ ಎಲೆ ಕೂಡ ಹಾಕ್ಕೋಬೋದು. ನೋಡ್ತಿದ್ದೀರಾ, ನಾನೀಗ 3 ಥರದ ದಾಸವಾಳದ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಇದೇ ಟೈಮಲ್ಲೇ ಈಗ ನಾನು ಎಣ್ಣೆನ ಚೆಕ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ತಲೆ ಕೂಡ ತಂಪಿರುತ್ತೆ, ಹೇರ್ಗೂ ತುಂಬ ಚೆನ್ನಾಗಾಗುತ್ತೆ. ತಲೆಯಲ್ಲಿ ತಲೆ ಕಟ್ತಾ ಇರುತ್ತೆ ಅಲ್ವಾ, ಅದು ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಪ್ಯಾಕ್ನ ನೀವು ವಾರದಲ್ಲಿ 2-3 ಸಲ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ಫುಲ್ ಇದೆ. ಈಗ ನೀವು ನೋಡ್ತಿದ್ದೀರಿ, ನಾನು ಇಲ್ಲಿ ಹೂಗಳನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನೀಗ 3 ಕಲರ್ನ ಹೂವು ಹಾಕಿ ಚೆನ್ನಾಗಿ ಕಾಯಿಸ್ಕೊತಿದ್ದೀನಿ. ನೀವು ನೋಡ್ತಿದ್ದೀರಾ, ಈ ಹೂಗಳನ್ನ ಹಾಕಿ ಕಾಯಿಸ್ಕೊಳ್ಳೋದ್ರಿಂದ ಕೂದಲು ಶೈನ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಎಲೆ ಕೆಳಗೆ ಬಿದ್ದಿದೆ. ಇದನ್ನು ನಾನು ಎತ್ತಿ ತೋರಿಸ್ತೀನಿ. ಇದು ಮುಟ್ಟಿದ್ರೆ ಪುಡಿ ಆಗುತ್ತೆ, ಆ ಥರ ಇದು ಈಗ ಕರೆದಿದೆ. ಇನ್ನೂ ಚೆನ್ನಾಗಿ ಇದನ್ನು ಕರ್ಕೋಬೇಕು. ಅದರಲ್ಲಿರೋ ಅಂಶನೆಲ್ಲ ಅದು ಬಿಡುತ್ತೆ. ಎಣ್ಣೆ ನೋಡ್ತಿದ್ದೀರಿ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡ್ತಿದ್ದೀರಿ ಎಲೆ ಯಾವ ಥರ ಪುಡಿಯಾಗಿ ಬರುತ್ತೆ ಅಂಥೇಳಿ. ಈ ಥರ ವಾರಕ್ಕೆ 2 ಸಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಶೈನಿಂಗ್ ಬರುತ್ತೆ. ಅದು ಅಲ್ಲದೆ ನೀವು ದಾಸವಾಳದ ಎಲೆ 15 ದಿನಕ್ಕೊಂದು ಸಲ ರುಬ್ಬಿಟ್ಟು ಹೇರ್ ಪ್ಯಾಕ್ ಆಗಿ ಬಳಸಿದ್ರೆ ಹೇರ್ ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಲಾಂಗ್ ಆಗಿ ಬರುತ್ತೆ. ಇದನ್ನು ನೀವು ಟ್ರೈ ಮಾಡಿ. ನೋಡ್ತಿದ್ದೀನಿ, ನಾನು ಒಂದಿಷ್ಟು ಹೂ ಉಳಿದಿತ್ತು ಅಂತೇಳಿ ಇದನ್ನು ಕೂಡ ಹಾಕೋತಿದ್ದೀನಿ. ನೋಡ್ತಿರ್ಬೋದು ನೀವು, ಎಣ್ಣೆ ಇದು ಬ್ರೌನ್ ಕಲರಿಗೆ ಬಂದಿದೆ. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಒಂಥರ ತುಪ್ಪದ ಕಲರಲ್ಲಿ ಬರುತ್ತೆ. ಹೇರ್ ಆಯಿಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವೀಗ ಔಟ್ಸೈಡಲ್ಲಿ ಆಯುರ್ವೇದಿಕ್ ಆಯಿಲು ಇದು ಬೇರೆ ಅಂತ ಎಲ್ಲ ಹೇಳಿ ತೊಗೊಂಡು ಹಾಕ್ಕೊಳ್ಳೋದ್ರಿಂದ ಹೇರು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ಯೂಸ್ ಮಾಡಿದ್ರೆ ಇನ್ನೂ ಹೇರ್ ಫಾಲ್ ಆಗುತ್ತೆ ಹೊರತು ಹೇರೇನು ಚೆನ್ನಾಗಾಗೋದಿಲ್ಲ. ಈಗ ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಖುಷಿ ಇರುತ್ತೆ. ಅದೇ ರೀತಿ ಒಂದು
ನಂಬಿಕೆನೂ ಕೂಡ ಇರುತ್ತೆ, ಏನೂ ಇಲ್ಲಪ್ಪ ನಾವು ಈ ಥರ ಬಳಸ್ತಿದ್ದೀವಿ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ ಒಂದು 15 ಡೇಸ್ ಅಂತೂ ಯೂಸ್ ಮಾಡಬೇಕು. ಚೆನ್ನಾಗಿ ರಿಸಲ್ಟ್ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮ ಹೇರು ಮೃದುವಾಗಿ ಬರುತ್ತೆ, ನೀವು ಚೆನ್ನಾಗಿ ಹೇರ್ ಕೂಡ ಗ್ರೋತ್ ಆಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ನೀವು. ಈಗಿದು ರೆಡಿಯಾಗಿದೆ. ಆಫ್ ಮಾಡಿದ್ದೀನಿ ನಾನು ಸ್ಟವ್ವು. ಕಲರು ಚೇಂಜ್ ಆಗಿದೆ ನೋಡಿ. ಇಲ್ಲಿ ನಾನು ಆಯಿಲ್ನ ಸೋಸಿಟ್ಕೊಂಡಿದ್ದೀನಿ. ಇದು ಸೋಸಿಟ್ಕೊಂಡಿರೋಂಥ ಆಯಿಲು. ಇದು ಒಂದು ಕಡೆ ಸೋಸಿಟ್ಕೊಂಡು ಇನ್ನೊಂದು ಕಡೆ ಎಲೆಯನ್ನು ನಾನು ಇಲ್ಲಿ ಕೈಯಲ್ಲೇ ಪುಡಿ ಮಾಡಿ ಸ್ಮ್ಯಾಶ್ ಮಾಡಿ ತೋರಿಸಿದ್ದೀನಿ. ಈ ಆಯಿಲ್ನ ನೀವು ಡೈಲಿ ಕೂಡ ಸ್ವಲ್ಪ ಹಚ್ಕೋಬೋದು. ಅದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನೀವು ಹೇರ್ ಪ್ಯಾಕಾಗಿ ಸ್ನಾನ ಮಾಡೋಕ್ಕಿಂತ ಮುಂಚೆ 1-2 ಅವರ್ ಬಿಟ್ಟು ಹಚ್ಕೊಳ್ಳಿ. ಇಲ್ಲಿ ನೋಡ್ತಿದ್ದೀರಾ ನೀವು, ಪಾಪುಗೆ ಹಚ್ಚುತ್ತಾ ಇದ್ದೀನಿ. ಇಲ್ಲಿ ನೋಡಿ ತುಪ್ಪದ ಕಲರ್ ಬಂದಿದೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಆಯಿಲು. ನೋಡ್ತಾ ಇದ್ದೀರಿ, ಬಗೆ ಮಾಡಿ ಹಚ್ಕೊಳ್ಳಿ. ನೀವು ಕೈಯಲ್ಲಾದರೂ ಹಚ್ಕೋಬೋದು, ಇಲ್ಲ ಒಂದು ಕಾಟನ್ ತೊಗೊಂಡು ಕಾಟನಲ್ಲಾದರೂ ಡಿಪ್ ಮಾಡಿ ತಲೆಗೆ ಹಚ್ಕೊಳ್ಳಿ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಇದು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆ ಹೇರ್ ಪ್ಯಾಕಾಗಿ ಅದನ್ನು ನಾನು ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ನಲ್ಲ, ಆ ಎಲೆನ ನೀವು ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಮಸಾಜ್ ಮಾಡಿ ಹಚ್ಕೊಳ್ಳಿ. ಮಸಾಜ್ ಮಾಡಿ ಹಚ್ಕೊಂಡು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ. ತುಂಬ ಚೆನ್ನಾಗಿ ಹೇರ್ ಶೈನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ ನೋಡಿ. ನಮ್ಮ ಪಾಪು ಹಚ್ಚುತ್ತಾ ಇದ್ದೀನಿ. ನಾವು ವಾರಕ್ಕೆ 1-2 ಸಲನಾದರೂ ಈ ಹೇರ್ ಪ್ಯಾಕ್ನ ನಾವು ಯೂಸ್ ಮಾಡ್ತೀವಿ. ನೀವು ದಾಸವಾಳದ ಎಲೆನ ಆಗಲೇ ಹೇಳ್ದಂಗೆ ನೀವು 15 ಡೇಸ್ಗೆ 1 ಟೈಮ್ ಹೇರ್ ಪ್ಯಾಕಾಗಿ ಯೂಸ್ ಮಾಡಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಚೆನ್ನಾಗಿ ಮಸಾಜ್ ಮಾಡಿ. ನೀವು ಯಾವುದೇ ಆಯಿಲ್ ಹಾಕಿದ್ರೂ ತಕ್ಷಣ ತಲೆ ಬಾಚಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ತಲೆ ಬಾಚ್ಕೊಳ್ಳಿ. ಬೇಕಾದರೆ ಮಾಡ್ಕೊಳ್ಳಿ. ಈ ಥರ ತಲೆ ಎಣ್ಣೆ ಹಾಕಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ. ಅದೇ ರೀತಿ ನಮ್ಮ ಕೂದಲಲ್ಲಿ, ನಮ್ಮ ಹೇರಲ್ಲಿ ಅಥವಾ ನಮ್ಮ ತಲೆಯಲ್ಲಿ ಕೂದಲಿರೋದ್ರಿಂದ ಆಯಿಲ್ ಗ್ರಂಥಿಗಳು ಕೂಡ ಚೆನ್ನಾಗಿ ಇರುತ್ತೆ. ಇದನ್ನು ನಾವು ಈ ಆಯಿಲ್ನ ಕೂಡ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮಗಿನ್ನೂ ಕೂಡ ತಲೆಗೆ ತಂಪನ್ಸುತ್ತೆ. ನೋಡ್ತಾ ಇದ್ದೀರಿ ಇಲ್ಲಿ ನೀವು, ನಮ್ಮ ಪಾಪು ಕುತ್ಕೊಂಡು ಹಚ್ಚಿಸ್ಕೊತಾ ಇದ್ದಾಳೆ. ನಾನು ತಲೆ ಸ್ನಾನ ಮಾಡಿದೆ, ಹಾಗಾಗಿ ನಿಮಗೆ ನಾನು ಹಚ್ಕೊಂಡು ತೋರಿಸ್ಲಿಲ್ಲ. ನಮ್ಮ ಪಾಪುಗೆ ಹಚ್ಚುತ್ತಾ ಇದ್ದೀನಿ. ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ. ಮಕ್ಕಳಿಗಾದರೂ ಆಯಿತು, ನೀವಾದರೂ ಆಯಿತು, ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತಲೆಯಲ್ಲಿ ಅಥವಾ ನಮಗಾದರೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ವಿಡಿಯೋಗಳನ್ನ ವ್ಯೂ ಮಾಡಿ ನಮಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಕೊನೆ ತನಕ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಏನೇ ವಿಡಿಯೋದಲ್ಲಿ ತಪ್ಪುಗಳಿದ್ದರೂ ನಮಗೆ ಹೇಳಿದ್ರೆ ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಕೊನೆ ತನಕ ನೋಡಿ.